ವೆಲ್ಕಮ್ ಬ್ಯಾಕ್. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನ ಕಾನೂನು ಮಾಡಿದ ಮೊದಲ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಯನ್ನ ಭಾರತ 2014ರಲ್ಲೇ ಪಡೆದಿದೆ. ಆದರೆ ಕಾನೂನು ಜಾರಿಗೂ ಮೊದಲೇ ಹಲವು ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೆ ಆರಂಭ ಮಾಡಿದ್ವು. ಅಂಥ ಸಂಸ್ಥೆಗಳಲ್ಲಿ ಐಟಿಸಿ ಕೂಡ ಒಂದು. ಐಟಿಸಿ ರೈತರಿಗೆ ಜಲ ಹಾಗೂ ಜೀವನದ ಭದ್ರತೆ ನಿರ್ಮಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಹಾರ್ಪಿಕ್ ನ್ಯೂಸ್ 18 ಮಿಷನ್ ಪಾನಿ ಅಭಿಯಾನದಲ್ಲಿ ಐಟಿಸಿ ಸಾಮಾಜಿಕ ಜವಾಬ್ದಾರಿಯ ವಿಶೇಷ ವರದಿ ಇಲ್ಲಿದೆ. ಸರ್ हम पहले जागरूक नहीं थे बिल्कुल भी. ನಾವು ಈ ಮೊದಲು ಜಾಗೃತರಾಗಿರ್ಲಿಲ್ಲ. ನಮ್ಮ ಭೂಮಿ ಬರಡಾಗಿತ್ತು, ನೀರು ಸಿಗ್ತಿರ್ಲಿಲ್ಲ, ಕುಡಿಯುವ ನೀರಿನ ಅಭಾವ ಕೂಡ ಇತ್ತು. ಗ್ರಾಮದ ಕೆಲವರು ಬಂದು ನನಗೆ ಹೇಳಿದ್ರು, ಐಟಿಸಿ ಅವರ ಮಿಷನ್ ಕಾರ್ಯಕ್ರಮಗಳಿಂದ ಪಕ್ಕದ ಗ್ರಾಮದಲ್ಲಿ ನೀರು ಹಾಗೂ ಮಣ್ಣಿನ ಸಂರಕ್ಷಣೆ ಯಶಸ್ವಿಯಾಗಿದೆ ಎಂದು ತಿಳಿಸಿದ್ರು. ನಾನು ಅನುಮತಿ ಕೊಟ್ಟೆ. ಅವರು ಗ್ರಾಮದಲ್ಲಿ ನೀರಿನ ಸಂರಕ್ಷಣೆ ಕೆಲಸವನ್ನ ಆರಂಭಿಸಿದ್ರು. ನಾನು ನಮ್ಮ ಕರ್ತವ್ಯಗಳ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚೆಯನ್ನ ನಡೆಸಿದೆ. ತಕ್ಷಣ ಮುಂದುವರಿಯಲು ತಿಳಿಸಿದೆ. सुनने के बाद इनसे चर्चा विमर्श किया. ಐಟಿಸಿಯ ಜನರು ಬಂದು ನಮ್ಮನ್ನ ಭೇಟಿಯಾದ್ರು. ಸಾಮೂಹಿಕ ಕೆಲಸಗಳ ಬಗ್ಗೆ ನಮಗೆ ಮಾರ್ಗದರ್ಶನವನ್ನ ಮಾಡಿದ್ರು. ಹೇಗೆ ತಂಡಗಳು ಹಾಗೂ ಕಮಿಟಿ ದೊಡ್ಡ ಡ್ಯಾಂಗಳಿವೆ, ನದಿಗಳ ತೀರ ಹಾಗೂ ಇತರೆ ಪ್ರದೇಶಗಳಲ್ಲೂ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳಿಂದ ಸುಮಾರು 3.3 ಲಕ್ಷ ಜನರ ಮೇಲೆ ನಾವು ಪ್ರಭಾವ ಬೀರಿದ್ದೇವೆ. ನೀರಿನ ಸಂರಚನೆ ಕೆಲಸದ ನಂತರ ನೀರಿನ ಮಟ್ಟ ಮೆಲ್ಲನೆ ಹೆಚ್ಚಾಯ್ತು. ನಮ್ಮ ಆದಾಯ ಹೆಚ್ಚಾಯ್ತು. ನಮ್ಮ ಗ್ರಾಮನೂ ಕೂಡ ಅಭಿವೃದ್ಧಿ ಆಯ್ತು. ಒಂದು ಸಮುದಾಯವಾಗಿ ನಾವು ಸಂಘಟನೆಗಳ ಸಭೆಯಲ್ಲಿ ಭಾಗಿಯಾದವು. ಬೀಜಗಳ ಅಭಿವೃದ್ಧಿ ಹಾಗೂ ಎಲ್ಲಿ ಬೀಜಗಳ ಉಚಿತವಾಗಿ ಸಿಗುತ್ತೆ ಅನ್ನೋ ಬಗ್ಗೆ ಜಾಗೃತರಾದೆವು. ಜಾನುವಾರುಗಳಿಗಾಗಿ ನಮಗೆ ಹಣ ಸಿಕ್ತು. ನೀರಿನ ಸಂರಚನೆ ಕಾರ್ಯಕ್ರಮಗಳ ನಂತರ ನಮಗೆ ತುಂಬಾ ಲಾಭ ಆಯಿತು. ನೀರಿನ ಮಟ್ಟ 10 ರಿಂದ 15 ಅಡಿ ಮೇಲಕ್ಕೆ ಬಂತು.